ಯಾರಿಗೇ ಆಗಲಿ ತಟ್ಟಂಥ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ನಾವು ಉಸಿರು ಯಾವ ರೀತಿ ಆಡ್ತೀವಿ, ಆಕ್ಸಿಜನ್ ಅಂದರೆ ಆಮ್ಲಜನಕ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ, ಯಾಕೆ ಗಿಡ ಮರಗಳು ಬಳ್ಳಿಗಳು ದಟ್ಟವಾದ ಅರಣ್ಯಗಳು ಇವುಗಳಿಂದ ನಮಗೆ ಆಕ್ಸಿಜನ್ ಬರುತ್ತೆ. ಅದರಿಂದ ನಾವು ಗಾಳಿಯನ್ನು ತಗೊಂಡು ನಾವು ಕಾರ್ಬನ್ ಡೈಆಕ್ಸೈಡ್ ಇಂಗಾಲ ಡೈಆಕ್ಸೈಡನ್ನು ಬಿಡ್ತೀವಿ. ಸೊ ಅದು ಫೋಟೋಸಿಂಥಸಿಸ್ನ ಮೂಲಕ ನಮಗೆ ಆಕ್ಸಿಜನ್ನ ಕೊಡುತ್ತೆ ಅಂತ ಹೇಳ್ತೀವಿ. ಆದರೆ ನಮಗೆ ಸಾಕಷ್ಟು ಮಂದಿಗೆ ಗೊತ್ತಿಲ್ಲದ ವಿಚಾರ ಏನು ಅಂತ ಹೇಳಿದ್ರೆ, ಭೂಮಿಯ ಮೇಲಿನ 50-70% ಆಕ್ಸಿಜನ್ ಬರ್ತಕ್ಕಂಥದ್ದೇ ಸಮುದ್ರದಿಂದ. ಯಾಕೆಂದರೆ ಸಮುದ್ರದಲ್ಲಿರ್ತಕ್ಕಂತಹ ಸೂಕ್ಷ್ಮ ಜೀವಿಗಳು ಮತ್ತು ಗಿಡ ಬಳ್ಳಿಗಳಿಂದ ನಮಗೆ ಆಕ್ಸಿಜನ್ ಅಂದರೆ 50-70% ನಮ್ಮ ಭೂಮಿಯ ಮೇಲೆ ಬರುತ್ತೆ. ಸೊ ಹಾಗಾಗಿ ಗಿಡ ಮರಗಳಿಗಿಂತ ಜಾಸ್ತಿ ಕೊಡುಗೆ ಆಕ್ಸಿಜನ್ನಲ್ಲಿ ನಮಗೆ ಸಮುದ್ರದಿಂದ ಬರ್ತಕ್ಕಂಥದ್ದು. ಇವತ್ತು ಗಿಡ ಮರಗಳನ್ನು ನಾಶ ಮಾಡ್ತಾ ಇದ್ದೀವಿ, ಪ್ರಾಣಿ ಸಂಕುಲಗಳನ್ನು ನಾವು ನಾಶ ಮಾಡ್ತಾ ಇದ್ದೀವಿ, ಅದೇ ರೀತಿಯಾಗಿ ಸಮುದ್ರದಲ್ಲಿನ ಜೀವಿಗಳನ್ನು ನಾವು ನಾಶ ಮಾಡ್ತಾ ಇದ್ದೀವಿ. ಅದರಿಂದ ನಾವು ಬಯೋಡೈವರ್ಸಿಟಿ ಅಂದರೆ ಜೀವ ವೈವಿಧ್ಯಮತೆಯನ್ನು ಹಾಳು ಮಾಡ್ತಾ ಇದ್ದೀವಿ. ಸೊ ಇದರಿಂದ ಉತ್ಪತ್ತಿಯಾಗೋ ಆಕ್ಸಿಜನ್ ಆಗಿರಬಹುದು, ಇದರಿಂದ ನಮಗೆ ಬೇಕಾಗಿರ್ತಕ್ಕಂತಹ ಸಂಪನ್ಮೂಲಗಳನ್ನು ನಾವು ಕಳ್ಕೊತಾ ಇದ್ದೀವಿ. ಯಾಕಂದರೆ ಭೂಮಿಯ ಮೇಲೆ ಮನುಷ್ಯನಿಗೆ ಉಚಿತವಾಗಿ ದೊರಕತಕ್ಕಂಥದ್ದು ನೀರು ಮತ್ತು ಗಾಳಿ. ಈ ಎರಡನ್ನು ನೀರು ಈಗಾಗಲೇ ನಾವು ಹಾಳು ಮಾಡ್ಕೊಂಡಿದ್ದೀವಿ. ಎಲ್ಲೂ ನೀರು ನಮಗೆ ಸಿಗ್ತಾ ಇಲ್ಲ. ದುಡ್ಡನ್ನು ಕೊಟ್ಟು ನೀರನ್ನು ಕುಡಿಯೋ ಸಂದರ್ಭಕ್ಕೆ ನಾವು ಬಂದು ನಿಂತಿದ್ದೀವಿ. ಇನ್ನು ಇರ್ತಕ್ಕಂಥದ್ದು ಗಾಳಿ ಒಂದೇ. ಗಾಳಿಯನ್ನು ನಾವು ದುಡ್ಡು ಕೊಟ್ಟು ಕೊಳ್ಳೋದಕ್ಕೂ ಕಷ್ಟ. ಯಾಕಂದರೆ ಗಾಳಿ ಅನ್ನೋದು ನಮಗೆ ಉಚಿತವಾಗಿ ಸಿಗ್ತಾ ಇರ್ತಕ್ಕಂಥ ಒಂದು ಅಮೂಲ್ಯವಾದ ವಸ್ತು. ಸೊ ಇದನ್ನು ಉತ್ಪತ್ತಿ ಮಾಡೋದೇ ನಮ್ಮ ಸಮುದ್ರಗಳು ಮತ್ತು ಗಿಡ ಮರಗಳು. ಸೊ ಅರಣ್ಯ ನಾಶ ಇವತ್ತು ನಡೀತಾ ಇದೆ. ಸಮುದ್ರದ ಒಂದು ಸತ್ವವನ್ನು ಕೂಡ ನಾವು ಕುಗ್ಗಿಸ್ತಾ ಇದ್ದೀವಿ ಇವತ್ತು. ಸೊ ಹಾಗಾಗಿ ಇವತ್ತು ನಾವು ಮಾಡಬೇಕಾಗಿರುತ್ತೆ ಶಪಥ. ಜೂನ್ 8ನೇ ತಾರೀಕು ಸಮುದ್ರ ದಿನಾಚರಣೆ ಆಗಿರೋದ್ರಿಂದ ಸಮುದ್ರಗಳಿಗೆ ನಾವು ಹೋದಾಗ ಶುಚಿತ್ವವನ್ನು ಕಾಪಾಡಬೇಕು, ಅಲ್ಲಿ ಸ್ವಚ್ಛತೆಯನ್ನು ನಾವು ಕಾಪಾಡಬೇಕಾಗುತ್ತೆ. ಮತ್ತು ಸಮುದ್ರಕ್ಕೆ ಹೇರಳವಾಗಿ ಬಿಡ್ತಾ ಇರ್ತಕ್ಕಂತಹ ಕಸ ಕಾರ್ಖಾನೆಯ ಒಂದು ರಾಸಾಯನಿಕಗಳನ್ನು ನಾವು ಸಮುದ್ರಕ್ಕೆ ಬಿಡೋದನ್ನು ತಡಿಬೇಕು. ಸಮುದ್ರಕ್ಕೆ ನಮ್ಮ ಕಡೆಯಿಂದ ಯಾವುದೇ ರೀತಿಯ ಹಾನಿ ಆಗಬಾರ್ದು ಅನ್ನೋದು ನಮ್ಮ ಒಂದು ಕಳಕಳಿ. ಇದನ್ನು ನಾವೆಲ್ಲರೂ ಕಾಪಾಡಬೇಕು. ಸರ್ಕಾರಗಳು ಇದರ ಬಗ್ಗೆ ಗಮನವನ್ನು ಹರಿಸಬೇಕು. ಪರಿಸರದಿಂದ ನಾವು ನಮ್ಮಿಂದ ಪರಿಸರವಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ.